ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಗರಂ ಮಸಾಲ ಮನೆಯಲ್ಲೇ ಪ್ರಿಸರ್ವೇಟಿವ್ ಇಲ್ಲದೆ, ಫುಡ್ ಕಲರ್ ಇಲ್ಲದೆ ಆರ್ಗ್ಯಾನಿಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಆಲ್ ಪರ್ಪಸ್ ಗರಂ ಮಸಾಲ ಅಂತಾನೆ ಹೇಳ್ಬೋದು. ಇದು ಉಪ್ಪಿಟ್ಟಿಗಿರ್ಬೋದು, ಟೊಮೆಟೊ ಬಾತ್ ಇರ್ಬೋದು, ವೆಜಿಟೇಬಲ್ ಪುಲಾವ್ ಇರ್ಬೋದು, ಬಿರಿಯಾನಿ, ವೆಜಿಟೇಬಲ್ ಕುರ್ಮಾ, ಪಲ್ಯ, ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇದು. ಮತ್ತೆ ಇದು ಫ್ಲೇವರ್ 2 ವರ್ಷ ಇಟ್ಟರು ಹಾಗೆ ಇರುತ್ತೆ. ಮಾಡೋದು ಬಹಳ ಸುಲಭ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಗರಂ ಮಸಾಲಾಗೆ ಅಳತೆ ಬಹಳ ಮುಖ್ಯ. ಇವಾಗ 15 ಗ್ರಾಮ್ಸ್ ಅಂತಂದ್ರೆ ವೇಯಿಂಗ್ ಸ್ಕೇಲ್ ಪ್ರತಿಯೊಬ್ರು ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 15 ಗ್ರಾಮ್ಸ್ ಕಪ್ ಅಳತೆಯಲ್ಲಿ ಎಷ್ಟು ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ 2 ಐಟಮ್ ನಾನು ಈ ರೀತಿ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹಾಕ್ತಾ ಕಪ್ ಅಳತೆಯಲ್ಲಿ ಇಷ್ಟು ಗ್ರಾಮ್ಸ್ಗೆ ಕಪ್ ಅಳತೆಯಲ್ಲಿ ಎಷ್ಟು ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಕಪ್ ಅಷ್ಟು ನಾನು ಧನಿಯಾನ ಹಾಕೊಳ್ತಾ ಇದ್ದೀನಿ. 2 ಕಪ್ ಧನಿಯಾ ಗ್ರಾಮ್ ಅಳತೆಯಲ್ಲಿ 200ರಿಂದ 220 ಗ್ರಾಮ್ ಅಷ್ಟು ಬರುತ್ತೆ. ಧನಿಯಾನ ಲೋ ಫ್ಲೇಮಲ್ಲಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಬಿಸಿ ಆಗೋ ರೀತಿ ಹುರ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಸೋಂಪು 3/4 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. 50 ಗ್ರಾಮ್ಸ್, 50 ಗ್ರಾಮ್ ಸೋಂಪು 3/4 ಕಪ್ ಅಷ್ಟು ಆಗುತ್ತೆ. ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಬಣ್ಣ ಬದಲಾಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಸಪ್ರೇಟ್ ಆಗಿ ಹುರ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು 1/4 ಕಪ್ ಅಂದ್ರೆ 20 ಗ್ರಾಮ್ ಅಷ್ಟು ಗ್ರೀನ್ ಕಾರ್ಡಮಮ್, ಹಸಿರು ಏಲಕ್ಕಿನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಯಾಕಂದ್ರೆ ಸಿಪ್ಪೆ ಸಮೇತ ನಾವು ಹುರ್ಕೊಳ್ಳೋದ್ರಿಂದ. ಕೆಲವೆಲ್ಲ ಬೇಗ ಹುರ್ಕೊಂಡ್ಬಿಡ್ಬೋದು, ಕೆಲವೆಲ್ಲ ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಪ್ರತಿಯೊಂದನ್ನು ಸಪ್ರೇಟ್ ಆಗಿ ಹುರ್ಕೊಳ್ಳೋದು ಬಹಳ ಮುಖ್ಯ. ಈಗ 1/4 ಕಪ್ಗಿಂತ ಕಮ್ಮಿ ನಾನು ಚಕ್ಕೆನ ಹಾಕೊಳ್ತಾ ಇದ್ದೀನಿ, ಸುಮಾರು 15 ಗ್ರಾಮ್ ಅಷ್ಟು. ಇದು ಅಷ್ಟೇ ಎಲ್ಲ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೋಬೇಕು, ಹೊಗೆ ಬರೋ ಥರ ಹುರ್ಕೋಬಾರ್ದು. ನಂತರ ಇಲ್ಲಿ ನಾನು ಮೊಗ್ಗು, ಇದು ಒಂದು ಸುಮಾರು 15 ಗ್ರಾಮ್ ಅಂದ್ರೆ 1/4 ಕಪ್ಗಿಂತ ಕಮ್ಮಿ ನಾನು ಮೊಗ್ಗನ್ನು ಹಾಕೊಂಡು ಇದು ಒಂದು ಸ್ವಲ್ಪ 1 ನಿಮಿಷ ಜಾಸ್ತಿ ಹುರ್ಕೋಬೇಕಾಗತ್ತೆ. ಕೆಲವೆಲ್ಲ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗತ್ತೆ. ನಂತರ 15 ಗ್ರಾಮ್ ಅಂದ್ರೆ 1/4 ಕಪ್ಗಿಂತ ಕಮ್ಮಿ ಲವಂಗನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಸುಮಾರು 2 ನಿಮಿಷ ಹುರ್ಕೊಳ್ತೀನಿ. ಪ್ರತಿಯೊಂದು 2 ನಿಮಿಷ ಹುರಿಯೋದು ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ನಾನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರತಿಯೊಂದು ಐಟಮ್ ಹುರಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಕ್ಷತ್ರದುವ 1/4 ಕಪ್ಗಿಂತ ಕಮ್ಮಿ ಅಂದ್ರೆ 15 ಗ್ರಾಮ್, ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ನಿಧಾನ ಆಗುತ್ತೆ ಬಿಸಿ ಆಗಕ್ಕೆ. ಹಾಗಾಗಿ ನೆಕ್ಸ್ಟ್ ನಾನು ಬಾಲ್ ಮೆಣಸು ಅಂತಂದ್ರೆ ಟೇಲ್ಡ್ ಪೆಪ್ಪರ್ ಅಂತ ನೋಡಿ, ಈ ರೀತಿ ಮೆಣಸಿಗೆ ಬಾಲ ಇರುತ್ತೆ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಮತ್ತೆ ಮೈಲ್ಡ್ ಫ್ಲೇವರ್ ಕೊಡುತ್ತೆ. ಮೆಣಸು ತರ ಖಾರ ಇರೋದಿಲ್ಲ. ಗರಂ ಮಸಾಲಾಗೆ ಇದನ್ನೇ ಬಳಸಬೇಕು. ಬೈ ಚಾನ್ಸ್ ಇದು ಸಿಗ್ಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ. ಇಲ್ಲ ಅಂದ್ರೆ 3ರಿಂದ 4 ಕಾಳು ಮೆಣಸು ಹಾಕೊಳ್ಬಹುದು ಅಷ್ಟೇ. ಮೆಣಸು ಫ್ಲೇವರ್ ಡಾಮಿನೇಟ್ ಮಾಡ್ಬಿಡುತ್ತೆ ಗರಂ ಮಸಾಲೆಯಲ್ಲಿ. ಹಾಗಾಗಿ ನೆಕ್ಸ್ಟ್ ಸ್ಟವ್ ಸ್ವಿಚ್ ಆಫ್ ಮಾಡಾದ್ಮೇಲೆ ಬಾಣ್ಲಿ ಬಿಸಿ ಇರುತ್ತಲ್ಲ, ಅದಕ್ಕೆ 3/4 ಕಪ್ ಅಷ್ಟು ಕಲ್ಲುವ, ಬರೀ 10 ಗ್ರಾಮ್ ಆದ್ರೂ ಅದು 3/4 ಕಪ್ ಅಷ್ಟು ಬರುತ್ತೆ ಕಲ್ಲುವ. ಅದಕ್ಕೆ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ ನಾನು ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಬ್ಲ್ಯಾಕ್ ಕ್ಯೂಮಿನ್ ಅಂತ ಏನ್ ಹೇಳ್ತೀವಿ, ಸಾಜೀರ, ಅದನ್ನು ಅಷ್ಟೇ 15 ಗ್ರಾಮ್ ಅಂದ್ರೆ 1/4 ಕಪ್ಗಿಂತ ಕಮ್ಮಿ ಹಾಕೋಬೇಕು. ಆ ಬಿಸಿಗೆ ಅದೊಂದು ಸ್ವಲ್ಪ ಸಾಸಿವೆ ತರ ಸಿಡಿಯುತ್ತೆ. ಎಲ್ಲ ಒಂದು ಬೌಲ್ಗೆ ಅಥವಾ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರನೇ ನೀವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬಹುದು. ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಫ್ಲೋರ್ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೋಬಹುದು. ತಣ್ಣಗಾಗ್ಲಿಲ್ಲ ಅಂತಂದ್ರೆ ಅದು ಫೈನ್ ಪೌಡರ್ ಆಗೋದಿಲ್ಲ. ಈ ರೀತಿ ಫೈನ್ ಪೌಡರ್ ಆಗಬೇಕು. ಮತ್ತೆ ಜರಡಿ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಏಲಕ್ಕಿ ಸಿಪ್ಪೆ ಆ ಥರ ಎಲ್ಲ ಒಂದೊಂದ್ಸತಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿ, ಜರಡಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಏನೇನು ರಫ್ ಆಗಿರುತ್ತೋ, ಪುಡಿ ಆಗಿಲ್ದೇ ಇರೋದೆಲ್ಲ ಬಂದ್ಬಿಡತ್ತೆ. ಗರಂ ಮಸಾಲ ನಾವು ಹಾಗೆ ಹೊರಗಡೆನೆ ಸುಮಾರು 2ರಿಂದ 3 ವರ್ಷ ಸ್ಟೋರ್ ಮಾಡ್ಬೋದು. ಫ್ಲೇವರ್ ಸ್ವಲ್ಪನೂ ಕಮ್ಮಿ ಆಗೋದಿಲ್ಲ. ಕ್ವಾಂಟಿಟಿ ಜಾಸ್ತಿ ಇದ್ರೆ ಬಳಸೋಷ್ಟು ನಾವು ಹೊರಗಡೆ ಇಟ್ಕೊಂಡು ಮಿಕ್ಕಿದನ್ನ ನಾವು ಫ್ರೀಸರ್ ಅಲ್ಲಿ ಇಟ್ಕೊಳ್ಬಹುದು. ಬಟ್ ಏರ್ ಟೈಟ್ ಕಂಟೈನರ್ ಅಲ್ಲಿ ಆಗಿಟ್ರೆ ಆ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ಈ ಗರಂ ಮಸಾಲಾನ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮಾಡ್ಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಬಹಳ ಚೆನ್ನಾಗಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.